ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶನಿವಾರ. ಈ ದಿನದ ವಿಶೇಷತೆ ಹೇಗಿದೆ, ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ, ಹಾಗೆ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರ ಏನು ನೋಡೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಶನಿವಾರ, ಶನಿದೇವನ ವಾರ ಅಂತ ಹೇಳ್ತೀವಿ. ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ಚತುರ್ಥಿ ತಿಥಿ, ರೇವತಿ ನಕ್ಷತ್ರ. ಈ ದಿವಸ ಶನಿವಾರವಾಗಿದೆ. ಶನೈಶ್ಚರನ ಆರಾಧನೆ, ಆಂಜನೇಯನ ಪ್ರಾರ್ಥನೆ, ವಿಷ್ಣು ಸನ್ನಿಧಾನಗಳಲ್ಲಿ ವಿಶೇಷ ಪೂಜಾದಿಗಳನ್ನು ನೆರವೇರಿಸ್ತಕ್ಕಂಥದ್ದು ಇದೆಲ್ಲ ತಮಗೆ ಗೊತ್ತಿದೆ. ಶನಿವಾರ ಬಂದರೆ ಶನೈಶ್ಚರನ ಮಂದಿರ ತುಂಬಿ ತುಳುಕ್ತಾ ಇರುತ್ತೆ. ಬೇರೆ ದಿನಗಳಲ್ಲಿ ಖಾಲಿ ಇರ್ತದೆ. ಪ್ರತಿ ದಿವಸ ಶನೈಶ್ಚರ ದೇವಸ್ಥಾನಕ್ಕೆ ಹೋಗಬೇಕು ವಸ್ತುತಃ. ಯಾಕೆಂದರೆ ನಮ್ಮ ಕರ್ಮಗಳನ್ನು ಪಾಕ ಮಾಡ್ತಕ್ಕಂಥವನು ಶನೈಶ್ಚರ. ನಾವು ಹೋಗಿ ಪ್ರತಿ ದಿವಸ ಶನೈಶ್ಚರ, ಈ ದಿವಸ ನಾವು ಮಾಡೋ ಕೆಲಸಗಳಿಗೆ ಯಾವುದೇ ಪಾಪದ ಅಂಟುಕೊಳ್ಳದೆ ಇರಲಿ, ತನ್ನ ಮೂಲಕ ಆ ಅಂಟು ನನಗೆ ಸಿಕ್ಕಾಕ್ಕೊಂಡು ಆ ಅಂಟು ಬಿಡಿಸ್ಕೊಳ್ಳೋಕ್ಕಾಗದೆ ಬಿಡಿಸ್ಕೊಂಡಾಗ ನೋವಾಗಿ ಈ ರೀತಿಯ ವೇದನೆಗೆ ನನಗೆ ಒಳಗಾಗದಿರಲಿ ನಾನು ಅಂತ ಪ್ರಾರ್ಥಿಸಬೇಕು. ಪ್ರತಿ ದಿವಸ ಶನೈಶ್ಚರನ ಮಂದಿರಕ್ಕೆ ಹೋದರೆ ತುಂಬಾ ಒಳ್ಳೆಯದು. ಯಾಕೆಂದರೆ ಅದೇ ಒಳ್ಳೆಯ ಕರ್ಮಗಳಲ್ಲಿ ನಾವು ಮಾಡ್ತಕ್ಕಂಥ ಯಾವುದೇ ಕ್ರಿಯೆ ಕಾರ್ಯಗಳು, ಅದು ಕಾಯ, ವಾಚ, ಮನಸ್ಸ, ಹೀಗಿರೋ ತ್ರಿಕರಣಗಳು ಇದೆಯಲ್ಲ ನಮಗೆ, ಅವುಗಳ ಮೂಲಕ ನಾವು ನಮ್ಮ ಕೆಲಸಗಳನ್ನು ನೆರವೇರಿಸ್ತೀವಿ. ನಾನಂತೂ ಬಲು ಮಾತಾಡ್ತಾ ಇರ್ತೀನಲ್ವ, ಹೀಗಾಗಿ ನಾನು ಪ್ರತಿಕ್ಷಣ ಶನೈಶ್ಚರನಲ್ಲಿ ಪ್ರಾರ್ಥನೆ ಮಾಡಬೇಕು. ಅಪ್ಪ ಮಾತಾಡುವಾಗ ಎಚ್ಚರಿಕೆಯಿಂದ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಡಪ್ಪ ಸ್ವಾಮಿ ಅಂತ. ಏಕೆಂದರೆ ಮಾತು ತುಂಬ ಕಹಿಯನ್ನು ಉಂಟು ಮಾಡುತ್ತೆ. ಎಷ್ಟೋ ಜನರ ಕೆಂಗಣ್ಣಿಗೆ ಗುರಿಯಾಗಿ ಕಿವಿಗಳಿಗೆ ಅಂತ ಹೇಳಬೇಕು, ಕಿವಿಗಳಿಗೆ ಅಂಥದ್ದು ಕರ್ಣಕಠೋರವಾದ ಕೇಳಿಸುತ್ತೆ. ಏನೋ ಒಂದು ಫಲ ಹೇಳಿದಾಗ ಜನ ಬೈಕೊಳ್ಳೋದು. ಈಗ ಹೊಗಳೋರು ಕಡಿಮೆ, ಬೈಯೋರು ಜಾಸ್ತಿ. ನಿಂದಾಸ್ತುತಿ ಅಂತ ತಗೋಬೇಕು. ಇದಕ್ಕೆಲ್ಲ ನಾವು ಸಿದ್ಧರಾಗಬೇಕು. ಈಗ ನಮ್ಮ ಕೆಲಸಗಳಲ್ಲೂ ಅಂದರೆ ಬೇರೆ ಕೆಲಸಕ್ಕೆ ಹೋದಾಗಲೂ ಕೆಲಸದ ಅಲ್ಲಿ ಏನೋ ಒಂದು ತೊಂದರೆ ಬರುತ್ತದೆ, ಇನ್ಯಾರೋ ಏನೋ ಅಂತಾರೆ, ಅದನ್ನು ಅನ್ನಿಸ್ಕೊಳ್ಳೋಕ್ಕೆ ನಮಗೆ ತಾಳ್ಮೆ ಬೇಕಾಗುತ್ತೆ. ಆ ಕ್ಷಣಕ್ಕೆ ಆಯ್ತಪ್ಪ, ತಪ್ಪಾಗಿದ್ದರೆ ಒಂದು ವೇಳೆ, ಎಲ್ಲದಕ್ಕೆ ಅಂತಲ್ಲ, ನಮ್ಮಿಂದ ತಪ್ಪಾಗಿದ್ದರೆ ತಿದ್ದುಕೊಳ್ಳೋ ಮನಸ್ಸು ಬೇಕು ನಮಗೆ. ಮತ್ತೆ ಅದಕ್ಕೆ ರಿಪ್ಲೈ ಮಾಡೋದಲ್ಲ, ಏನು ವ್ಯತಿರಿಕ್ತವಾಗಿ ರಿಪ್ಲೈ ಮಾಡೋದಲ್ಲ, ತಿದ್ದುಕೊಂಡು ಮುನ್ನೋಡಿಬೇಕು. ಇದಕ್ಕೆಲ್ಲ ಶನೈಶ್ಚರನ ಕೃಪೆ ಬೇಕಾಗುತ್ತೆ. ಹೀಗಾಗಿ ಶನೈಶ್ಚರನ ಸನ್ನಿಧಾನಗಳಿಗೆ ಹೋಗಿ ಎಲ್ಲ ರೀತಿಯಲ್ಲೂ ನನ್ನ ಕೆಲಸಗಳಿಗೆ ಅನುಕೂಲ ಆಗುವ ಅಂಥ ಒಂದು ವಾತಾವರಣ ನಿರ್ಮಾಣ ಮಾಡಿಕೊಡಪ್ಪ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ನಮ್ಮೆಲ್ಲರ ಕರ್ಮಗಳನ್ನು ಅವನು ಶೋಧಿಸಿ ತನ್ನ ಮೂಲಕ ಒಳ್ಳೆಯ ಸತ್ಕರ್ಮಗಳು ನಮ್ಮ ವಾತಾವರಣವನ್ನು ತುಂಬಿಕೊಳ್ಳಲಿ ಅಂತ ಪ್ರಾರ್ಥನೆ ಮಾಡೋಣ. ತನ್ನ ಮೂಲಕ ಆ ದಾರಿಯಲ್ಲಿ ನಾವು ಸಾಗಬೇಕು. ಪ್ರಾರ್ಥನೆ ಮಾಡಿ ಮುಗೀತು ನನ್ನ ಕಥೆ ಅಂತ ಅಲ್ಲಿಗೆ ಆಗಲ್ಲ. ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ಎಚ್ಚರಿಕೆ ಅಂತಕ್ಕಂಥ ಬೆಳಕಿನಲ್ಲಿ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು. ಅಲ್ಲಿ ಏನಾದರೂ ಗೊತ್ತಾಗದೆ ಎಡವಟ್ಟುಗಳಾದರೆ ಅದಕ್ಕೆ ಅವನು ಹೊಣೆ. ದಾಸರು ಹೇಳ್ತಾರಲ್ಲ, ನನಗೆ ಏನು ಅಲ್ಲಿ ಬರುತ್ತೆ, ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ಭಕ್ತರಾಣೆ ಅಂತ. ಆ ಪದ್ಯವನ್ನು ನೀವು ಸರ್ಚ್ ಮಾಡಿ ಗಮನಿಸಿ. ಒಂದೊಂದು ವಿಚಾರನೂ ತುಂಬ ಚೆನ್ನಾಗಿ, ಪಾಪ ಎಷ್ಟು ಪ್ರೀತಿಯಿಂದ ಅದನ್ನು ಹೆಣೆದಿದ್ದಾರೆ ಆ ಪದ್ಯವನ್ನು. ಅಂದರೆ ನಾನೇನಾದರೂ ಎಚ್ಚರ ತಪ್ಪಿಬಿಟ್ರೆ ನಾನು ಅದರ ಭಾರ ಹೊತ್ಕೋತೀನಿ. ಆದರೆ ಕೆಲವೊಮ್ಮೆ ಆಗುತ್ತಲ್ಲ ಪ್ರಮಾದಗಳು ನಮ್ಮಿಂದ ಅಲ್ಲದೆ ಏನೋ ಒಂದು ಕಾರಣದಿಂದಾಗಿ, ಅದಕ್ಕೆ ನೀನು ಹೊಣೆ ಆಗಿರಬೇಕು, ಅದಕ್ಕೆ ನಿನಗಾಣೆ ಅಂತ. ತುಂಬ ಚೆನ್ನಾಗಿದೆ. ಆ ರೀತಿಯಲ್ಲಿ ಅದು ಕೆಲಸ ನಾವು ಶ್ರದ್ಧೆಯಿಂದ, ಪ್ರೀತಿಯಿಂದ, ಭಕ್ತಿಯಿಂದ ಎಲ್ಲ ಮಾಡೋಣ. ಬೇರೆ ರೀತಿಯ ಬಂದ ತೊಂದರೆಗಳಿಗೆ ಅದನ್ನು ಅವನು ಹೊಣೆ ಮಾಡಿ ಕಾಪಾಡಪ್ಪ ಅಂತ ಪ್ರಾರ್ಥಿಸೋಣ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ತಪ್ಪೆಲ್ಲರೂ ಮಾಡ್ತಾರೆ, ಆದರೆ ಅದನ್ನು ತಿದ್ಕೊಂಡು ಮುಂದೆ ನಡಿಬೇಕು ಅಂದರೆ ಆ ಶನಿ ಮಹಾದೇವನ ಆರಾಧನೆ ಬಹಳ. ಹೌದು,
ನಾವು ಅದನ್ನು ಮಾಡಲೇಬೇಕಾಗುತ್ತೆ. ಹಾಗಾಗಿ ಆ ಶನಿ ಮಹಾದೇವನನ್ನು ಇವತ್ತು ಪ್ರಾರ್ಥನೆ ಮಾಡೋದ್ರಿಂದ ಆ ಕರ್ಮಫಲದಾತ ನಮ್ಮೆಲ್ಲರಿಗೂ ಕೂಡ ಒಳಿತು ಮಾಡಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ತಿಪ್ಟೂರಿನಿಂದ ವಿಶಾಲಾಕ್ಷಿ ಅವರು ಕಳಿಸಿದ್ದಾರೆ. ವಿಶಾಲಾಕ್ಷಿ ಅವರ ಜನ್ಮ ದಿನಾಂಕ 15/8/1959. ಹುಟ್ಟಿದ ಸಮಯ ಬೆಳಗ್ಗೆ 8 ಗಂಟೆ. ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ವಿಶಾಲಾಕ್ಷಿ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿ. ಜಾತಕ ನೋಡೋಣ. ನೋಡಿ, ಈ ಜಾತಕವನ್ನು ಪರಿಶೀಲಿಸಿದರೆ ಇದು ಸಿಂಹಲಗ್ನವಾಗಿದೆ. ಲಗ್ನಾಧಿಪತಿಯಾಗಿರ್ತಕ್ಕಂಥ ರವಿ ವ್ಯಯದಲ್ಲಿದ್ದಾನೆ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಗುರು ದಶೆಯಲ್ಲಿ. ಈಗ ಬುಧನ ಒಂದು ಕಾಲ, ಬುಧನೂ ಕೂಡ ನಿಮ್ಮ ಜಾತಕದಲ್ಲಿ ವ್ಯಯಭಾವದಲ್ಲಿದ್ದಾನೆ. ನೋಡಿ, ನೀವು ಪ್ರತಿ ದಿವಸ ವಿಷ್ಣು ಸನ್ನಿಧಾನದಲ್ಲಿ ಅಲ್ಲಿ ಅಭಿಷೇಕವನ್ನು ಮಾಡಿಸಿ ಸ್ವಲ್ಪ ತೀರ್ಥ ತೆಗೆದುಕೊಳ್ಳೋದು ಬಹಳ ಒಳ್ಳೆಯದು. ಜೊತೆಗೆ ಸಾಧ್ಯವಾದರೆ ರವಿ ಬುಧ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಈಗ ಅನಿವಾರ್ಯ ಇದೆ. ಈ ಕಾರಣದಿಂದಾಗಿ ರವಿ ಬುಧ ಶಾಂತಿ ಮಾಡಿಸಿ ಒಂದು ಧನ್ವಂತರಿ ಹೋಮ ಮಾಡಿಸಿದ್ರೆ ತುಂಬ ಒಳ್ಳೆಯದು. ವಿಷ್ಣುವಿನ ಆ ಧನ್ವಂತರಿಯ ಕೃಪೆಯಾಗಿ ಆರೋಗ್ಯದಲ್ಲಿ ಒಂದು ಪುಷ್ಟಿ ಬರುತ್ತೆ. ದೇಹಕ್ಕೆ ಒಂದು ಶಕ್ತಿ ಬೇಕು, ಅದು ಭಗವಂತನಿಂದ ಉಂಟಾಗುತ್ತೆ. ನಾವು ವೈದ್ಯರ ಹತ್ರ ಹೋಗ್ತೀವಿ, ಆ ವೈದ್ಯರಿಗೆ ಎಲ್ಲಿಂದ ಬರುತ್ತೆ ಶಕ್ತಿ ಅಂದರೆ ಧನ್ವಂತರ ಒಂದು ದೇವ ವೈದ್ಯ. ಹಾಗಾಗಿ ವೈದ್ಯರು ಕೊಟ್ಟ ಮಾತ್ರೆಗಳಲ್ಲಿ ಸಂಜೀವಿನಿ ತುಂಬಬೇಕು. ಅಂತಹ ಮಾತ್ರೆಯನ್ನು ಬರಿಬೇಕು ನಾವು ಹಾಸ್ಪಿಟ್ಲಿಗೆ ಹೋದಾಗ. ಇದೆಲ್ಲ ಅನುಭವಕ್ಕೆ ಬಂದಾಗ ಗೊತ್ತಾಗುತ್ತೆ, ಇಲ್ಲದೇ ಇದ್ದರೆ ಅರ್ಥ ಆಗೋದಿಲ್ಲ. ಹೀಗಾಗಿ ಅದು ಭಗವಂತನ ಕೃಪೆ ಉಂಟಾದರೆ ತುಂಬ ಒಳ್ಳೆ. ಆ ರಕ್ಷೆ ಎಲ್ಲ ಇಟ್ಕೊಳ್ಳಿ, ಅನುಕೂಲ ಆಗುತ್ತೆ. ಆತಂಕ ಬೇಡ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಶಿವಮೊಗ್ಗದಿಂದ ಶಶಿ ಅವರು ಕಳಿಸಿದ್ದಾರೆ. ಶಶಿ ಅವರ ಜನ್ಮ ದಿನಾಂಕ 28/5/1965. ಹುಟ್ಟಿದ ಸಮಯ ಮಧ್ಯಾಹ್ನ 12 ಗಂಟೆ 45 ನಿಮಿಷ. ರಾಶಿ ನಕ್ಷತ್ರ ತಿಳಿಸ್ಕೊಡಿ, ಜೊತೆಗೆ ಆರೋಗ್ಯ ಹೇಗಿದೆ ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶಶಿ ಅವರ ಪ್ರಶ್ನೆ ರಾಶಿ ನಕ್ಷತ್ರ ಮತ್ತು ಆರೋಗ್ಯ ತಿಳಿಸಬೇಕಾಗಿದೆ. ಹೌದು ಶಾಸ್ತ್ರಿಗಳೇ. ನೋಡೋಣ. ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಅಶ್ವಿನಿ ನಕ್ಷತ್ರವಾಗಿದೆ. ಅಶ್ವಿನಿ ನಕ್ಷತ್ರ ಅಂದರೆ ಅದು ಮೇಷರಾಶಿ. ಅಶ್ವಿನಿ ನಕ್ಷತ್ರ 3ನೇ ಪಾದ ತಮ್ಮದು. ಚೂಚೆ ಚೋಲ ಅಶ್ವಿನಿ ಅಂತ ಬರುತ್ತೆ. ಇರಲಿ, ಅಶ್ವಿನಿ ನಕ್ಷತ್ರ ಮೇಷರಾಶಿ ತಮ್ಮದು. ಇನ್ನು ಆರೋಗ್ಯದ ಬಗ್ಗೆ ಕೇಳಿದ್ದೀರಾ. ಪ್ರಸ್ತುತ ನಿಮಗೆ ಕಾಲವನ್ನು ನೋಡಿದ್ರೆ ರಾಹು ದಶೆಯಲ್ಲಿ ತಮಗೆ ಈಗ ಚಂದ್ರಭುಕ್ತಿ ನಡೀತಾ ಇದೆ. ನಿಮ್ಮ ಜಾತಕದಲ್ಲಿ ಚಂದ್ರ ಕೃಷ್ಣ ಪಕ್ಷ ತ್ರಯೋದಶಿ ಅಂದರೆ ತುಂಬ ವೀಕ್ ಆಗಿದ್ದಾನೆ. ಅವನು ವ್ಯಯಾಧಿಪತಿ. ಹೀಗಾಗಿ ತಾವು ಕೂಡ ತಪ್ಪದೇ ಚಂದ್ರ ಶಾಂತಿ ಮಾಡಿಸ್ಬೇಕು. ಇದರಿಂದ ತುಂಬ ಅನುಕೂಲ ಆಗುತ್ತೆ. ಸಾಧ್ಯವಾದರೆ ದಯವಿಟ್ಟು ಮಾಡಿಸಿ. ಆಗಿಲ್ಲ ಅಂದರೆ ದುರ್ಗಾ ಕವಚವನ್ನು ಹೇಳ್ಕೊಳ್ಳಿ. ಪ್ರತಿ ದಿವಸ ದುರ್ಗಾ ಕವಚ ಹೇಳ್ಕೊಳ್ಳಿ. ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವರ ಸನ್ನಿಧಾನ ಅಥವಾ ಶಿವ ಸನ್ನಿಧಾನ ಇದ್ದರೆ ಸ್ವಲ್ಪ ಅಕ್ಕಿ ಎಷ್ಟಾಗುತ್ತೋ ಅಷ್ಟು ಅಕ್ಕಿ ಸಮರ್ಪಣೆ ಮಾಡಿ. ಅದು ಎಷ್ಟು ಕಾಲಪ್ಪ ಅಂತಂದರೆ 11 ವಾರ, 11 ಸೋಮವಾರ ಮಾಡಿದ್ರೆ ಬಹಳ ಒಳ್ಳೆಯದು. ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ತುಮಕೂರಿನಿಂದ ಚಂದ್ರಮೋಹನ್ ಅವರು ಕಳಿಸಿದ್ದಾರೆ. ಚಂದ್ರಮೋಹನ್ ಅವರ ಜನ್ಮ ದಿನಾಂಕ 9/7/1977. ಹುಟ್ಟಿದ ಸಮಯ ರಾತ್ರಿ 9 ಗಂಟೆ. ಪ್ರಸ್ತುತ ಮಾಡ್ತಾ ಇರುವ ಕೆಲಸ ಚೆನ್ನಾಗಿದೆಯಾ, ಇದರಲ್ಲೇ ಮುಂದುವರಿಬಹುದಾ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಚಂದ್ರಮೋಹನ್ ಅವರ ಪ್ರಶ್ನೆ ಈ ಕೆಲಸ ಚೆನ್ನಾಗಿದೆಯಾ, ಅದರಲ್ಲೇ ಮುಂದುವರಿಬಹುದಾ ಅಂತ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ನೀವು ಯಾವ ಕೆಲಸ, ಯಾವ ಕ್ಷೇತ್ರ ಇದನ್ನು ತಿಳಿಸಿದ್ರೆ ಆ ಕ್ಷೇತ್ರಕ್ಕೆ ಸಂಬಂಧಿಸಿರ್ತಕ್ಕಂಥ ಗ್ರಹದ ಬಲ ಇದೆಯಾ ಹೀಗೆಲ್ಲ ಹೇಳಲಿಕ್ಕೆ ಅವಕಾಶ ಇರುತ್ತದೆ. ಈಗ ನೀವು ಕೆಲಸದಲ್ಲಿ ಈಗ ಕಾಲ ಹೇಗಿದೆ ಅಂತ ಅಷ್ಟು ಹೇಳಬಹುದು ನಾನು. ನಿಮ್ಮದು ಮಕರ ಲಗ್ನ, ಲಗ್ನದಿಂದ ಕರ್ಮಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಕೆಲಸಗಳಿಗೆ ತೊಂದರೆ ಆಗೋದಿಲ್ಲ, ಯೋಚನೆ ಮಾಡಬೇಡಿ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಈಗ ಕಾಲವನ್ನು ನೋಡಿದ್ರೆ ರಾಹು ದಶೆಯಲ್ಲಿ ತಮಗೀಗ ಗುರು ಭಕ್ತಿ ನಡೀತಾ ಇದೆ. ಗುರು ನಿಮ್ಮ ಜಾತಕದಲ್ಲಿ ಶತ್ರು ಕ್ಷೇತ್ರದಲ್ಲೇ ಇದ್ದಾನೆ. ಹೇಗಿದೆ ಅಂತಂದರೆ ಈಗಿರೋದ್ರಲ್ಲಿ ಅಂತಂದರೆ ಅಷ್ಟು ಸಮಾಧಾನ ಇಲ್ಲದೆ ಹೋಗುತ್ತೆ. ಕಾರಣ ಭುಕ್ತಿನಾಥ ಈಗ ಯಾವ ಸಮಯ ನೀವು ಸೇವನೆ ಮಾಡ್ತಾ ಇದ್ದೀರೋ ಆ ಅಧಿಪತಿ ಗುರುವಾಗಿದ್ದಾನೆ, ಅವನು ವೀಕ್ ಆಗಿದ್ದಾನೆ ನಿಮ್ಮ ಜಾತಕದಲ್ಲಿ. ಹೀಗಾಗಿ ಸ್ವಲ್ಪ ತೊಡಕನ್ನು ಎದುರಿಸಬೇಕಾದ ಕಾಲ. ಇದಕ್ಕೇನಪ್ಪ ಪರಿಹಾರ ಅಂದರೆ ಗುರುಚರಿತ್ರೆ ಪಾರಾಯಣ ಮಾಡಿ. ಅದನ್ನು ಶ್ರದ್ಧೆಯಿಂದ ಪ್ರತಿ ದಿವಸ ಗುರುವಿನ ಸೇವೆ, ಗುರುಚರಿತ್ರೆ ಪಾರಾಯಣ ಇವುಗಳಲ್ಲಿ ತೊಡಗೋದ್ರಿಂದ ಈಗಿರೋ ಕೆಲಸವೇ ನಿಮಗೆ ನೆಮ್ಮದಿ ಸಿಗುತ್ತೆ. ಒಳ್ಳೆಯದಾಗಲಿ.
ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ರಂಜನ್ ಅವರು ಕಳಿಸಿದ್ದಾರೆ. ರಂಜನ್ ಅವರ ಜನ್ಮ ದಿನಾಂಕ 29/1/1985. ಹುಟ್ಟಿದ ಸಮಯ ಬೆಳಗ್ಗೆ 10 ಗಂಟೆ. ಎಲ್ಲ ಪೂಜೆ ಮಾಡಿದ್ದೀವಿ, ಆದರೂ ಕೂಡ ಮದುವೆ ಆಗ್ತಾ ಇಲ್ಲ, ಏನು ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಂಜನ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದೆ. ಯಾಕೆ ಆಗ್ತಾ ಇಲ್ಲ ಅಂತಲ್ವಾ? ಹೌದು ಶಾಸ್ತ್ರಿ. ಜಾತಕ ನೋಡೋಣ. ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಮೀನ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ, ವಿವಾಹದ ಅಧಿಪತಿ ಬುಧ ನಿಮ್ಮ ಜಾತಕದಲ್ಲಿ ಗುರುಕ್ಷೇತ್ರದಲ್ಲಿ ಸ್ವಲ್ಪ ಪೂರ್ಣ ಬಲ ಇಲ್ಲ, ಸ್ವಲ್ಪ ಅಲ್ಪ ಪ್ರಮಾಣದ ಬಲದಲ್ಲಿದ್ದಾನೆ. ಎರಡನೇದಾಗಿ ಕುಜ ದೃಷ್ಟಿ ಇದೆ. ವಿವಾಹ ಸ್ಥಾನಕ್ಕೆ ಕುಜ ದೃಷ್ಟಿ ಇದ್ದರೆ ಅದು ಒಂದು ಕಲತ್ರಭೇ ಪಾಪಯುತೇ ತದೃಷ್ಟೇ ಕಲತ್ರ ಹಾನಿಮ್ ಅಂತ ಒಂದು ಮಾತಿದೆ. ಇದಕ್ಕೆಲ್ಲ ಪಾಪ ನೀವು ಪರಿಹಾರ ಮಾಡಿಸಿದ್ದೀರ. ಪರಿಹಾರ ಮಾಡಿಸಿದೆ ಆದರೂ ಯಾಕೆ ಆಗ್ತಾ ಇಲ್ಲ ಅಂತ ನಿಮ್ಮ ಪ್ರಶ್ನೆ. ಭಗವತ್ ಕೃಪೆ ಆಗಬೇಕು. ನಾವು ಪರಿಹಾರ ಮಾಡಿಸಿರ್ತೀವಿ, ಎಷ್ಟೋ ಬಾರಿ ನಾವು ಹಾಸ್ಪಿಟ್ಲಿಗೆ ಹೋಗಿರ್ತೀವಿ, ಟ್ರೀಟ್ಮೆಂಟ್ ತೊಗೋತೀವಿ, ಆದರೆ ವಾಸಿ ಆಗ್ತಾ ಇರಲ್ಲ. ಇದು ರೇರ್ ಆಫ್ ರೇರ್ ಕೇಸ್ ಇದ್ದ ಹಾಗೆ. ತುಂಬ ಜನಕ್ಕೆ ಹಾಸ್ಪಿಟ್ಲಿಗೆ ಹೋದರೆ ವಾಸಿ ಆಗುತ್ತೆ, ಆದರೆ ಕೆಲವೊಬ್ಬರಿಗೆ ಆಗೋದೇ ಇಲ್ಲ. ಏನು ಬಂದಿಯಪ್ಪ, ಎಷ್ಟು ಹಾಸ್ಪಿಟ್ಲ್ ಸುತ್ತದೆ, ಎಷ್ಟು ಡಾಕ್ಟ್ರನ್ನ ನೋಡಿದೆ, ಯಾಕೋ ಪರಿಹಾರ ಆಗ್ತಾನೇ ಇಲ್ಲ, ಅನುಭವಿಸ್ತಾನೆ ಇದ್ದೀನಿ ಅಂತ. ಆ ರೀತಿಯ ಸಮಸ್ಯೆ ಇದು. ಹೀಗಾಗಿ ಇದಕ್ಕೇನು ಮನುಷ್ಯನನ್ನು ಮೀರಿದ್ದು ಭಗವಂತ, ಆ ಶಕ್ತಿ ಬೇಕು. ಹೀಗಾಗಿ ನೀವು ನೋಡಿ, ವಿಷ್ಣು ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ. ವಿಷ್ಣು ಸನ್ನಿಧಾನದಲ್ಲಿ ಸಾಧ್ಯವಾದರೆ ಒಂದು ಸಲ ತಿರುಪತಿ ತಿಮ್ಮಪ್ಪನ ಸನ್ನಿಧಾನಕ್ಕೆ ಹೋಗಿ ಒಂದು ಕಲ್ಯಾಣೋತ್ಸವ ಮಾಡಿಸಿ. ನಿಮಗೆ ಅತ್ಯುತ್ಕಟವಾದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಭಗವಂತನ ತಣಿದರೆ, ನಿಮ್ಮ ಭಕ್ತಿಯನ್ನು ಮೆಚ್ಚಿಕೊಂಡ್ರೆ ಅನುಕೂಲ ಆಗುತ್ತೆ. ಕೆಲವೊಂದು ನಮ್ಮ ಕೈಯಲ್ಲಿ ಮೀರಿಬಿಟ್ಟಿರುತ್ತೆ. ಪುರುಷನನ್ನು ಮೀರಿಸಿದ ಶಕ್ತಿ ಅದು ಭಗವಂತ, ದೈವ. ಹೀಗಾಗಿ ಆ ದೈವದ ಮೊರೆ ಹೋಗಬೇಕು, ಬೇರೆ ದಾರಿ ಇಲ್ಲ. ನೀವು ಎಲ್ಲ ಪೂಜೆ ಮಾಡಿಸಿದಿರಲ್ಲ, ಅವುಗಳಿಗೆಲ್ಲ ಫಲ ಇಲ್ಲವ ಅಂತಂದರೆ ಖಂಡಿತ ಇದೆ. ಕಾಲ ಬರಬೇಕು. ಈಗ ಕಾಲ ಹೇಗಿದೆಯಪ್ಪ ಅಂದರೆ, ಈಗ ಬುಧ ಸ್ವಲ್ಪ ವೀಕಾಗೇ ಇದ್ದಾನೆ. ಈಗ ಪ್ರಸ್ತುತ ಅವನ ಸಂಚಾರ ಅಷ್ಟು ಚೆನ್ನಾಗಿಲ್ಲ. ಸೆಪ್ಟೆಂಬರ್ ವೇಳೆಗೆ ಅಂಥದ್ದೊಂದು ಸಾಧ್ಯತೆಯನ್ನು ಭಗವಂತ ಕರುಣಿಸ್ತಾನೆ. ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಒಂದು ಸಲ ತಿರುಪತಿಗೆ ಹೋಗಿ ಬನ್ನಿ, ಒಳ್ಳೆಯದಾಗಲಿ ತಮಗೆ. ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ, ಗ್ರಹಗತಿಗಳ ಸ್ಥಿತಿಗತಿ ಹೇಗಿದೆ ನೋಡೋಣ ಶಾಸ್ತ್ರಿಗಳೇ. ಮೊದಲಿಗೆ 6 ರಾಶಿಗಳ ಈ ದಿನದ ಫಲವನ್ನು ತಿಳಿಸ್ಕೊಡೋದಾದರೆ, 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರುವನ್ನು ಕಾಣ್ತಾ ಇದ್ವಿ. ಕೇತು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ, ಕುಜ ಇರತಕ್ಕಂಥದ್ದು ಮಕರ ರಾಶಿಯಲ್ಲಿ, ಇನ್ನು ರವಿ, ಬುಧ, ಶುಕ್ರ, ರಾಹು ಜೊತೆಗೆ ಮಾಂದ್ಯ ಉದಯ ಆಗಿದೆ ಈ ದಿವಸ, ಅದು ಕುಂಭರಾಶಿಯಲ್ಲಿ. ಮೀನರಾಶಿಯಲ್ಲಿ ಮತ್ತು ಶನಿಚಂದ್ರರ ಯುತಿಯನ್ನು ಕಾಣ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ಈ ಬಂಧು ಮತ್ತು ಮಿತ್ರರ ಜೊತೆಗೆ ದೂಷಣೆ ಬರತಕ್ಕಂಥದ್ದು, ಅಪವಾದ, ಅವರಿಂದಾಗಿ ಏನೋ ಮನಸ್ತಾಪ, ಈ ಸಾಧ್ಯತೆ ಸೂಚಿಸ್ತಾ ಇದೆ. ಈ ಕಡೆ ಗಮನ ಇರಲಿ. ಉಳಿದ ಹಾಗೆ ಕೆಲಸ ಕಾರ್ಯಗಳಲ್ಲಿ ಯಂತ್ರೋದ್ಯಮ ಕ್ಷೇತ್ರ ಅಂತ ನಾವು ಯಾವುದಂತೀವಿ, ಅವುಗಳಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಮತ್ತು ಯಂತ್ರ ತಯಾರಕರು, ಅದರ ಬಿಡಿ ಭಾಗವೋ ಇನ್ಯಾವುದೋ ಈ ಆಟೋಮೊಬೈಲ್ಸ್ ರಿಲೇಟೆಡ್ ಆಗಿರತಕ್ಕಂಥದ್ದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಉಳಿದ ಹಾಗೆ ಸೇವಕರು, ಸಹಾಯ, ಅವರಿಂದಾಗಿ ಹೆಚ್ಚಿನ ಅನುಕೂಲ, ಇದು ತುಂಬ ಚೆನ್ನಾಗಿದೆ. ಸಹೋದರಲ್ಲಿ ಆತ್ಮೀಯತೆ ಚೆನ್ನಾಗಿದೆ. ಈ ಥರದ ಅನುಕೂಲಗಳಿದ್ದಾವೆ. ಸಂಗಾತಿಯಲ್ಲೂ ಅಷ್ಟೇ ಸಾಮರಸ್ಯ, ಅನ್ಯೋನ್ಯತೆ, ಅವರಿಂದ ಸಹಕಾರ, ಇದೆಲ್ಲ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಮತ್ತು ಎಳ್ಳು 2 ಸಮರ್ಪಣೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಲಾಭದಾಯಕ ದಿನ. ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ತಕ್ಕಂಥವ್ರಿಗೆ, ನೀರು, ಹಾಲು, ಹೈನು ಮತ್ತು ಇಟ್ಟಿಗೆ, ಮಣ್ಣು, ಮರಳು, ಈ ಕ್ಷೇತ್ರದವರಿಗೆಲ್ಲ ತುಂಬ ಚೆನ್ನಾಗಿದೆ. ಹಿರಿಯರಿಂದ ಅನುಕೂಲಗಳು, ಸ್ತ್ರೀಯರಿಗೆ ಒಳ್ಳೆಯ ಸಲಹೆ ಸಿಗ್ತಕ್ಕಂಥದ್ದು, ಈ ಥರದ್ದೆಲ್ಲ ತುಂಬ ಒಳ್ಳೆಯ ಫಲ ಇದೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ಮನೆಯಲ್ಲಿ ಒಳ್ಳೆಯ ವಾತಾವರಣ ಇರುತ್ತೆ ದಿವಸ. ಹೆಚ್ಚಿನ ಪಾಲು ಚೆನ್ನಾಗಿದೆ, ಆತಂಕ ಬೇಡ. ಕೆಲಸದಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಈ ಕಾರಣದಿಂದಾಗಿ ಕೃಷ್ಣ ಸನ್ನಿಧಾನ ತುಳಸಿ ಅರ್ಚನೆ ಮಾಡಿಸಿ. ಮಿಥುನ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ನಿಧಾನಗತಿಯಲ್ಲಾದರೂ ಅನುಕೂಲ ಇರುತ್ತದೆ, ಸ್ವಲ್ಪ ವಿಳಂಬವಾಗಿರುತ್ತೆ. ಕುಟುಂಬದಲ್ಲೂ ಅಷ್ಟೇ ಅನುಕೂಲದ ವಾತಾವರಣ, ಹಿರಿಯರಿಂದ ಸಹಕಾರ ಇತ್ಯಾದಿ ಕಾಣ್ತೀರ. ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ತಂದೆ ಮಕ್ಕಳಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಗಮನ ಇರಲಿ. ಶ್ರದ್ಧೆ, ಹೀನತೆ ಅಂದರೆ ಯಾವ ಕೆಲಸ ಮಾಡೋದಕ್ಕೂ ಆಸಕ್ತಿ ಹೊರಟೋಗ್ಬಿಡುತ್ತೆ, ಹೀಗಾಗುತ್ತೆ. ಹೀಗಾಗಿ ಈಶ್ವರನ ಆರಾಧನೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ಶನಿಚಂದ್ರ ಯುತಿ, ಜನ್ಮಾಧಿಪತಿ ಅಲ್ಲಿ ಸೇರಿದ್ದಾನೆ 9ರಲ್ಲಿ.
ಇದು ಅಪ್ಪ ಅಮ್ಮಂದರನ್ನು ದೂಷಿಸೋದು, ಅವರಿಂದ ಏನು ತಿರಸ್ಕಾರಕ್ಕೆ ಗುರಿಯಾಗೋದು, ಈ ರೀತಿಯ ಒಂದು ಸಾಧ್ಯತೆ ಪಿತೃದೂಷಕ ಅಂತ ಹೇಳುತ್ತಲ್ಲಿ. ಹೀಗಾಗಿ ತಂದೆ ಮಕ್ಕಳು ಸ್ವಲ್ಪ ಸಮಾಧಾನವಾಗಿರಬೇಕಾಗತ್ತೆ ಈ ದಿವಸ. ಆಲಸ್ಯ ಅತಿಯಾಗಿರುತ್ತೆ, ನಿದ್ರಾಹೀನತೆ, ಬೇಡದೇ ಇರೋ ಚಟುವಟಿಕೆಗಳಲ್ಲಿ ತೊಡಗ್ತಕ್ಕಂಥದ್ದು, ಬೇಡ ಅಂದರೂ ಮೊಬೈಲು, ರೀಲ್ಸೋ ಮತ್ತೊಂದೋ ಇವುಗಳನ್ನು ಮತ್ತೆ ಬಯಸ್ಕೊಳ್ಳೋದು, ಈ ರೀತಿಯ ಸಾಧ್ಯತೆ ಇದೆ. ಗಮನ ಇರಲಿ. ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲಕರವಾಗಿರ್ತದೆ ಈ ದಿವಸ. ನಿಮ್ಮ ಸ್ನೇಹಿತರು, ಬಂಧುಗಳಿಂದ ಅನುಕೂಲ ಸ್ವಲ್ಪ ಮಟ್ಟಿಗೆ, ಅವರಿಂದ ನಿಮಗೆ ನೋಡಿ ನಷ್ಟ ಜಾಸ್ತಿ ಅನ್ನೋದನ್ನು ಸೂಚಿಸ್ತಾ ಇದೆ. ನಿಮಗೆ ಆಗಬಹುದು, ಸಂತೋಷ ಸುಖ ತಂದು ಕೊಡಬಹುದು, ಆದರೆ ಅದರಿಂದ ನಷ್ಟ ಇದೆ, ಹುಷಾರು. ಪ್ರಾರ್ಥನೆಗೆ ಈ ದಿವಸ ತಪ್ಪದೇ ಅಮ್ಮನವರ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸಿ. ಇನ್ನು ಸಿಂಹರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಇದೆ. ಸಂಗಾತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸಂಗಾತಿಯಲ್ಲಿ ವಿರೋಧಗಳು, ಭಿನ್ನಾಭಿಪ್ರಾಯಗಳು ಬರುತ್ತೆ, ಗಮನ ಇರಲಿ. ಈ ದಿವಸ ದುಃಖದ ವಾತಾವರಣ, ಅಪಮಾನಕ್ಕೆ ತುತ್ತಾಗೋದು, ಚರ್ಚೆ, ವಾದ, ಘರ್ಷಣೆ, ಇನ್ಯಾರ್ದೋ ಜಗಳ, ಅದನ್ನು ಬಿಡ್ಸೋಕ್ಕೆ ಹೋಗಿ ಇನ್ನೇನೋ ಸಮಸ್ಯೆ, ಈ ಥರದ್ದೆಲ್ಲ ಸಾಧ್ಯತೆ ಇದೆ ಇವರೇ. ಹೀಗಾಗಿ ಅನ್ಯರ ವಿಷಯಕ್ಕೆ ಪ್ರವೇಶ ಆಗಬೇಡಿ. ಉಳಿದ ಹಾಗೆ ದಿವಸ ಹಿರಿಯರಿಂದ ಸಹಕಾರ, ಸಲಹೆ ಇತ್ಯಾದಿ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಈಶ್ವರನ ಆರಾಧನೆ, ಈಶ್ವರ ಸನ್ನಿಧಾನದಲ್ಲಿ ಬಿಲ್ವಾರ್ಚನೆ ಮಾಡಿಸಿ. ಇನ್ನು ಕನ್ಯಾರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ. ಈ ದಿವಸ ಸಂಗಾತಿಯಲ್ಲಿ ಸಣ್ಣ ಪುಟ್ಟ ಘರ್ಷಣೆಗಳು, ಮನಸ್ತಾಪ ಸೂಚಿಸ್ತಾ ಇದೆ. ಈ ಜಲ ಸಂಬಂಧಿ ತೊಂದರೆಗಳು, ತೊಡಕುಗಳನ್ನು ಸೂಚಿಸ್ತಾ ಇದೆ. ಹುಷಾರು, ನೀರಿನ ವಿಚಾರದಲ್ಲಿ ಹುಷಾರಾಗಿರಿ. ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ, ಸ್ನೇಹಿತರ ಜೊತೆಗೆ ಚೆನ್ನಾಗಿರ್ತೀರ ಈ ದಿವಸ. ಪ್ರಾರ್ಥನೆಗೆ ದಿವಸ ಶಿವಶಕ್ತಿಯರ ಆರಾಧನೆ ಮಾಡಿ. ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿರೋಧಗಳು ಬರೋ ಸಾಧ್ಯತೆ ಇದೆ, ಹುಷಾರು. ಅದರಲ್ಲೂ ಹೆಣ್ಮಕ್ಕಳಿಗೆ ಆರೋಪವೋ ಈ ಥರದ್ದು ಮನಸ್ಸಿಗೆ ಬೇಸರ ಆಗೋ ಸಾಧ್ಯತೆ ಇದೆ. ಶತ್ರು ಭಾವನೆ ಬರ್ತಕ್ಕಂಥದ್ದು, ವೈಷಮ್ಯ, ಈ ಸಾಧ್ಯತೆ ಇದೆ, ಹುಷಾರು. ಉಳಿದ ಹಾಗೆ ಧರ್ಮ ಕಾರ್ಯಗಳಲ್ಲಿ ಅನುಕೂಲಗಳು, ಶುಭ ಕಾರ್ಯಗಳಲ್ಲಿ ಆಸಕ್ತಿ, ಒಳ್ಳೆಯ ಗುರು ಶಿಷ್ಯರ ಬಾಂಧವ್ಯ ಚೆನ್ನಾಗಿರತಕ್ಕಂಥದ್ದು, ಗುರುವಿನ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಉಳಿದ ಹಾಗೆ ನಿಮಗೆ ರಿಯಲ್ ಎಸ್ಟೇಟು ಇತ್ಯಾದಿ ಯಾವ ವ್ಯವಹಾರಗಳಿದ್ದಾವೆ, ಭೂಮಿ ವ್ಯವಹಾರಗಳು, ಅವುಗಳಲ್ಲೆಲ್ಲ ತುಂಬ ಲಾಭ ಇತ್ಯಾದಿ ಕಾಣ್ತೀರ, ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಅಮ್ಮನವರ ಸನ್ನಿಧಾನದಲ್ಲಿ ನೀವು ಕೂಡ ಅಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತಕರಾರುಗಳು, ತೊಂದರೆಗಳು ಸಾಧ್ಯತೆ ಇದೆ. ಇನ್ನು ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಸ್ನೇಹಿತರ ಜೊತೆಗೆ ಅಸಮಾಧಾನ ಇದೆ. ಇನ್ನು ತಾಯಿ ಮಕ್ಕಳ ಜೊತೆಗೂ ಸ್ವಲ್ಪ ಮನಸ್ತಾಪ ಸೂಚಿಸ್ತಾ ಇದೆ. ಉದರಬಾಧೆ ಸೂಚಿಸ್ತಾ ಇದೆ. ತೊಡಕಿದೆ ಸ್ವಲ್ಪ. ಏನು ಮಾಡೋದು? ತೊಡಕಿದ್ದಾಗ ನಾನು ತೊಡಕನ್ನೇ ಹೇಳಬೇಕಾಗತ್ತೆ. ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಕೊಳ್ಳಿ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಇನ್ನು ಧನುರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ನಿಮಗೂ ಕೂಡ ಸ್ವಲ್ಪ ಹಿನ್ನಡೆ, ಅಲ್ಲಿ ತಗಾದೆಗಳು, ಆ ಲಕ್ಷಣ ಇದೆ. ವ್ಯಾಪಾರದಲ್ಲಿ ಅನುಕೂಲಕರವಾಗಿರ್ತದೆ. ಸಂಗಾತಿಯಿಂದ ಸಾಮರಸ್ಯ, ಅನ್ಯೋನ್ಯತೆ, ಒಳ್ಳೆಯ ಪ್ರೀತಿ, ವಿಶ್ವಾಸ, ಇದನ್ನೆಲ್ಲ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ನಿಮಗೆ ಪ್ರಯಾಣದಲ್ಲಿ ಹೆಣ್ಣುಮಕ್ಕಳು ಸ್ವಲ್ಪ ಹುಷಾರಾಗಿರಿ. ನಿಧಾನಗತಿಯ ಸಾಧ್ಯತೆ ಇದೆ. ಅರ್ಜೆಂಟಲ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ. ಅದು ನಿಮಗೆ ಅಂದುಕೊಂಡಿದ್ದ ಸಮಯಕ್ಕೆ ಸ್ವಲ್ಪ ಜಾಸ್ತಿ ಆಗಬಹುದು. ಅದನ್ನು ಸೂಚಿಸ್ತಾ ಇದೆ. ಆದರೆ ಸಹಕಾರ ಚೆನ್ನಾಗಿರ್ತದೆ. ಗೃಹ ಸೌಖ್ಯ, ಮನೆಗಳಲ್ಲಿ ಒಳ್ಳೆಯ ವಾತಾವರಣ, ಸ್ನೇಹಿತರಿಂದ ಸಹಕಾರ ಸಿಗುತ್ತೆ. ಪ್ರಾರ್ಥನೆಗೆ ದಿವಸ ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಅನುಕೂಲದ ವಾತಾವರಣ, ಸಣ್ಣ ಪ್ರಮಾಣದಲ್ಲಿ ತೊಡಕುಗಳಿರುತ್ತೆ. ಉಳಿದ ಹಾಗೆ ಸಂಗಾತಿಯಿಂದ ಅನುಕೂಲ ಕಾಣಬಹುದು, ಸಂಶಯ ಇಲ್ಲ. ಸ್ವಲ್ಪ ಕೋಪ, ಕುಟುಂಬದಲ್ಲಿ ಘರ್ಷಣೆಗಳು, ಹಣಕಾಸಿನ ವಿಚಾರಕ್ಕೆ ತೊಂದರೆಗಳು ಆಗುವ ಸಾಧ್ಯತೆ ಇದೆ. ಹೀಗಾಗಿ ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ದಿವಸ ಕುಟುಂಬದಲ್ಲಿ ಮನೆಯಲ್ಲಿ ಇರೋದಕ್ಕೆ ಇಷ್ಟ ಆಗಲ್ಲ, ಹೊರಗಡೆ ಇರ್ತೀರ ಹೆಚ್ಚಿನದಾಗಿ. ಮನೆ ಸೇರದೆ ಹೋಗುತ್ತೆ, ಆ ರೀತಿಯಲ್ಲಾಗುತ್ತೆ. ಆಹಾರದಲ್ಲಿ ವ್ಯತ್ಯಾಸ ಮಾಡ್ಕೋತೀರ, ನೀರಿನ ವ್ಯತ್ಯಾಸ ಸೂಚಿಸ್ತಾ ಇದೆ, ಹುಷಾರು. ಉಳಿದ ಹಾಗೆ ಬುದ್ಧಿ ಚುರುಕಾಗಿರ್ತದೆ. ಗುರು ಶಿಷ್ಯರ ಬಾಂಧವ್ಯ ಚೆನ್ನಾಗಿರುತ್ತೆ. ಮಕ್ಕಳಿಂದ ತುಂಬ ಸಮಾಧಾನ ಸಿಗುತ್ತೆ ಈ ದಿವಸ. ಆದರೆ ತಲೆ ನೋವು, ಟೆನ್ಷನ್ ಜಾಸ್ತಿ ಇರುತ್ತೆ. ನೀವು ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ಸ್ನೇಹಿತರ ಸಹಕಾರ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣ್ತೀರ. ಸಂಗಾತಿಯಲ್ಲೂ ಅಷ್ಟೇ ಸಮಾಧಾನ ಇದೆ. ಈ ದಿವಸ ಶನಿಚಂದ್ರರು ಒಟ್ಟಾಗಿದ್ದಾಗ ಸಾಮಾನ್ಯವಾಗಿ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಉದರ ಬಾಧೆ ಸೂಚಿಸುತ್ತೆ. ವಾತ ಮತ್ತು ಕಫ ಸಂಬಂಧಿ ತೊಂದರೆಗಳು. ಇದರ ನಿವಾರಣೆಗೆ ಶನೈಶ್ಚರ ಕವಚ ಹೇಳ್ಕೊಳ್ಳಿ. 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ
ಮಂತ್ರ ಗಮನಿಸಿ. ಓಂ ವಜ್ರದೇಹಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಆರೋಗ್ಯ ಬಲವಾಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲ ಹಾಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.